517ನೇ ಜಯಂತಿಯನ್ನು ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾವೇರಿ ನಗರದಲ್ಲಿ ಜೈ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೆಂಪೇಗೌಡರು ನಮಗೆಲ್ಲ ಆಧುನಿಕ ದರ್ಶನಕಾರರು ಅಂದರೆ ತಪ್ಪಾಗಲಾರ್ದು. ಅವರು ನಿರ್ಮಾಣ ಮಾಡಿದಂಥ ಬೆಂಗಳೂರು ಮಹಾನಗರ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮತ್ತು ಅತಿ ಮುಂದುವರೆದಂಥ ಮಹಾನಗರ ಎಂದು ಇವತ್ತು ಹೆಸರನ್ನು ಬೆಂಗಳೂರು ಮಹಾನಗರ ಮಾಡಿದೆ. ಇವತ್ತು IT ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಟ್ಟ ಆಗಿದೆ. ಇದಕ್ಕೆಲ್ಲ ಕಾರಣಭೂತರಾದಂಥ ಶ್ರೀ ಕೆಂಪೇಗೌಡರವ್ರಿಗೆ ನಾವು ನಮನವನ್ನು ಮಾಡಬೇಕು. ಶ್ರೀ ಕೆಂಪೇಗೌಡವರು ಭಾಳ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಮಹಾನಗರವನ್ನು 500 ವರ್ಷಗಳ ಹಿಂದೆಯೇ ಯೋಚನೆ ಮಾಡಿ ಒಳ್ಳೆಯ ನಗರವನ್ನಾಗಿ ಇಡೀ ಅವರ ಕಾಲದ ಆಳ್ವಿಕೆಯಲ್ಲಿ ಒಳ್ಳೆಯ ನಗರವಾಗಿ ರೂಪುಗೊಳ್ಳಬೇಕು ಅಂಥೇಳಿ ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡಿ ಇವತ್ತು ನಿರ್ಮಾಣವನ್ನು ಮಾಡಿದ್ದಾರೆ. ಆ ಒಂದು ನಿರ್ಮಾಣ ಮಾಡಿದಂಥ ನಗರದಲ್ಲಿ ನಾವೆಲ್ಲ ಜನಿಸಿರೋದು ನಮ್ಮೆಲ್ಲ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇವಾಗಿನ ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ಆ ಥರ ಆಧುನಿಕ ಕೆಂಪೇಗೌಡರು ಎಲ್ಲ ಕಡೆಯೂ ಊರಲ್ಲಿ ಜನಿಸಬೇಕು. ಇದು ನಮ್ಮ ಅನಿಸಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತಾ, ಆಗ ನಗರ ಸಹ ಮತ್ತು ಅವರವರ ಜಾತಿಯ ಒಂದು ಆಡಳಿತದಲ್ಲಿ ಬಳೆಪೇಟೆ, ನಗರಪೇಟೆ, ಕಾಟನ್ ಪೇಟೆ ಈ ಥರ ಎಲ್ಲ ನಗರಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರಸ್ಥರಿಗೆ ಎಲ್ಲ ಸರಳವಾಗಿ ಬೆಂಗಳೂರು ಮಹಾನಗರ ಜನರು ವಾಸ ಮಾಡಬೇಕು ಅಂತೇಳಿ ಅವ್ರೊಂದು ಕನಸನ್ನು ಕಂಡಿದ್ದರು. ಅದು ಇವತ್ತೆಲ್ಲ ನೆನಸಾಗಿದೆ. ಯಾಕಂದರೆ ಇವತ್ತು ಬೆಂಗಳೂರು ಮಹಾನಗರ ಅಂದರೆ ವಿಶ್ವದಲ್ಲೇ ನಂಬರ್ 1 ನಗರ ಅಂಥೇಳಿ ಪ್ರಸಿದ್ಧವಾಗಿದೆ. ಇದೆಲ್ಲನೂ ಕೆಂಪೇಗೌಡರಿಗೆ ಸಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಯುವ ಪೀಳಿಗೆ ಇವರು ಮಾರ್ಗದರ್ಶಕರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.